ಈ ಥರ ಸೊಳ್ಳೆ ಕಚ್ಚಿ ಈ ರೀತಿ ಆಗಿದ್ರೆ ನಾನೊಂದು ಟ್ರಿಕ್ ಹೇಳ್ಕೊಡ್ತೀನಿ, ಅದನ್ನ ಮಾಡಿ ಫ್ರೆಂಡ್ಸ್. ಕೆಲ ವಾಸಿಯಾಗಿದೆ, ಫುಲ್ ಆಗಿಬಿಟ್ಟಿತ್ತು, ಚೆನ್ನಾಗಿ ಹಾರಾಡ್ತದೆ, ನೋಡ್ಕೊಳ್ಳಿ ಬೇಕಾರೆ. ಇಷ್ಟು ಇಂಥದ್ದೊಂದು ಕರ್ಪೂರ ತಗೊಳ್ಳಿ, ಪ್ಯಾಕೆಟಲ್ಲಿ ಗೊತ್ತಲ್ಲ ಅಂತ ಬೇಡ, ಇಂಥ ತಗೊಳ್ಳಿ, ಅದನ್ನ ಹುಡಿ ಮಾಡಿಬಿಡಿ. ಇನ್ನೊಂದು ತಗೊಳ್ಳಿ ಕರ್ಪೂರ, 2 ಕರ್ಪೂರ ಸಾಕು ಒಂದು ಅಕ್ಕಿಗೆ. ರೂಢಿ ಮಾಡಿರೋದೆಲ್ಲ ಹಾಕಿದ್ಮೇಲೆ ಈ ಥರ ಸುಮ್ಮನೆ ಇರ್ತದೆ ನೋಡಿ, ಇದಕ್ಕಿಂತ ಪವರ್ ಸಣ್ಣ ಬರ್ತದೆ, ಅದನ್ನ ಹಾಕಿ ಇವೆರಡನ್ನೂ ಕಲಿಸ್ಕೊಳ್ಳೋದಷ್ಟೇ. ಫಿಲ್ಲಿಂಗ್ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಬೇಗ ಸೇರಾಗಲಿ ಅಂತ. ಫುಲ್ಲು ಕಲಿಸಿದ್ಮೇಲೆ ಹಿಂಗಾಗುತ್ತೆ ವೈಟಾಗಿ. ಅದಾದಮೇಲೆ ಎಲ್ಲೆಲ್ಲಿ ಗಾಯ ಆಗಿರ್ತದೆ ಅಲ್ಲಿಗೆಲ್ಲ ಪೇಸ್ಟ್ ಮಾಡಿ. ನಾನು ಒಬ್ಬನೇ ಇದ್ದೀನಿ, ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ, ಎಲ್ಲ ಹಚ್ಬಿಟ್ಟು ಆಮೇಲೆ ವೀಡಿಯೋ ಮಾಡ್ತೀನಿ. ಫುಲ್ ಹಚ್ಚಿದ್ದೀನಿ, ಅಕ್ಕಿಗೆ ಫುಲ್ಲು ಕ್ಲೀನಾಗಿ ಹಚ್ಚಿದ್ದೀನಿ. ಸ್ವಲ್ಪ ಮಿಕ್ಕೈತೆ, ಕಾಲಲ್ಲೆಲ್ಲ ಆಗ್ತದೆ ಅಂತ ಗೊತ್ತು, ಅಲ್ಲಿ ಒಂದು ಸ್ವಲ್ಪ ಹಚ್ಚಾಗಿ ಮಾಡ್ತಿದ್ದೀನಿ, ಒಂಚೂರು ಗಟ್ಟಿ ಆಗಲಿ ಅಂತ ಅಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡ್ಕೊಳ್ಳಿ, ಆರಾಮಾಗಿ ವಾಸಿ ಆಗುತ್ತೆ. ಅದೇ ಸೈಡ್ ಎಫೆಕ್ಟ್ ಏನಾಗಲ್ಲ, ಪಟ್ಟ ಚೆನ್ನಾಗಿ ಮೇಯ್ತಿದೆ ನೋಡಿ, ಅದೇ ಪಟ್ಟ ಏನಿಲ್ಲ, ಒಂದು ವಾರದಷ್ಟಲ್ಲೆಲ್ಲ ವಾಸಿ ಆಗಿಬಿಡ್ತದೆ. ನಾವು ಸ್ಕೂಲು ಟ್ಯೂಷನ್ಗೆ ಹೋಗೋದ್ರಿಂದ ಬಿಸಿಲು ಬಿಟ್ಟರೆ ಬೇಗ ವಾಸಿ ಆಗ್ತದೆ. ಇಲ್ಲೊಂದು ಇದಕ್ಕೂ ವಾಸಿ ಮಾಡಿದ್ದೀನಿ, ಫುಲ್ ಆಗೈತೆ, ಅದೊಂದು ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ. ಅಷ್ಟೇ. ನಮ್ಮ ಮನೆ ಅಕ್ಕಿ ಫುಲ್ ವೀಡಿಯೋ ಏನಾದ್ರು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಎಲ್ಲ ಅಕ್ಕಿದು ಕಂಪ್ಲೀಟ್ ವೀಡಿಯೋ ಕೊಡ್ತೀನಿ.